ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ನನ್ನ ಬರ್ತ್ಡೇ ದಿನ ಬೆಳಗ್ಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮನೆ ಬಾಗಿಲು ಮುಂದೆ ಕಸ ಗುಡಿಸಿ ಒರೆಸ್ಕೊಂಡು ಇವಾಗ ಹೊಸ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿನ ಬಿಡ್ತಾ ಇದ್ದೀನಿ. ಫಸ್ಟಿಗೆ ಬೇರೆ ರಂಗೋಲಿನ ಬಿಟ್ಟಿದ್ದೆ, ಅದು ಯಾಕೋ ಸರಿ ಅನಿಸ್ಲಿಲ್ಲ, ಹಾಗಾಗಿ ಅದನ್ನು ಮತ್ತೆ ಒರೆಸಿ ಇವಾಗ ಇನ್ನೂ ಒಂದು ಬೇರೆ ರಂಗೋಲಿ ಬಿಡ್ತಾ ಇದ್ದೀನಿ. ಆ್ಯಂಡ್ ನನಗೇನು ಗೊತ್ತಾ, ಮನೆ ಬಾಗಿಲು ಮುಂದೆ ಚೆನ್ನಾಗಿ ಕಾಣಿಸ್ಬೇಕು, ಅದರಲ್ಲೂ ಶುಕ್ರವಾರ ಅಲ್ವಾ, ಸೊ ಹಾಗಾಗಿ ಚೆನ್ನಾಗಿರೋ ರಂಗೋಲಿ ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಒರೆಸಿದ್ದು. ಫಸ್ಟ್ ಯಾವ್ದು ಬಿಟ್ಟಿದ್ದೆ ಅದನ್ನು, ಯಾಕಂದರೆ ಒಂದು ಸ್ವಲ್ಪ ಚುಕ್ಕೆ ಮಿಸ್ ಆದ್ರೂ ಕೂಡ ಅಲ್ಲಿ ಇಲ್ಲೇ ಆಗೋಗ್ಬಿಟ್ಟಿರುತ್ತೆ. ಅದಾದಮೇಲೆ ಮತ್ತೆ ಅದನ್ನು ಸರಿ ಮಾಡಿದ್ರೂ ಕೂಡ ಅದು ಸರಿ ಕಾಣ್ತಲ್ಲ ಅಂತಂದರೆ ನಾನು ಅದನ್ನು ಒರೆಸ್ಬಿಡ್ತೀನಿ ಮತ್ತೆ. ಸೊ ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರಂಗೋಲಿ ಅಂತ. ಇನ್ನು ಇವತ್ತು ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಇನ್ನೊಬ್ಬರು ಕೂಡ ಪ್ಲ್ಯಾನ್ ಇಲ್ಲ. ಜೀವನ್ ಇವತ್ತೇನು ಬೇಡ ಬಿಡು, ಹೊರಗಡೆಯಿಂದ ಇಡ್ಲಿ ಏನಾದರೂ ತರಿಸ್ಕೊಂಬಿಡೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಚಿಂಟುಗೆ ಕಾಲ್ ಮಾಡಿಬಿಟ್ಟು ಇಡ್ಲಿ ಕೂಡ ತೊಗೊಂಬರೋದಕ್ಕೆ ಹೇಳಿದ್ವಿ. ಯಾಕಂದರೆ ಅವನು ಬರ್ತಾ ಒಂದವೇ ಅವನಿಗೂ ಕೂಡ ಹಾಗೆ ಸೇರಿಸಿ ತೊಗೊಂಬರ್ತಾನೆ, ಎಲ್ಲರೂ ಒಟ್ಟಿಗೆ ಇಲ್ಲೇ ತಿಂಡಿ ತಿನ್ಬೋದು ಅಂತ ಅಂದ್ಬಿಟ್ಟು ಕಾಲ್ ಮಾಡಿಬಿಟ್ಟು ಹೇಳಿದ್ವಿ. ಅವನು ಹೋಗಿ ಹೋಟೆಲಲ್ಲಿ ಇಡ್ಲಿ ಮತ್ತು ಪಲಾವ್ನ ಕೂಡ ತೊಗೊಂಡು ಬಂದ. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿನ ಕೂಡ ತಿಂದ್ವಿ. ಅದಾದಮೇಲೆ ನಾನು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಒಂದು ಸ್ವಲ್ಪ ಕೆಲಸ ಕೂಡ ಇತ್ತು, ಎಕ್ಸ್ಟ್ರಾ ಕೊಲಾಬ್ರೇಷನ್ ಕೆಲಸ, ಅದನ್ನು ಕೂಡ ಮಾಡಿ ಮುಗಿಸ್ಕೊಂಡಿದ್ದಾಯಿತು. ಸೊ ಜೀವನ ಇವಾಗ ಸ್ನಾನ ಮಾಡ್ಕೊಂಬಂದು ಫಸ್ಟಿಗೆ ದೇವರಿಗೆ ಎಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ತಾ ಇದ್ದಾರೆ. ಜೀವನ್ ಪೂಜೆ ಮಾಡ್ತಾಯಿದ್ರು. ಅಪ್ಪು ಮತ್ತು ಸಿರಿ ಇಬ್ಬರು ಕೂಡ ಹೋಗಿ ದೇವ್ರ ಮನೆ ಮುಂದೆ ಕುತ್ಕೊಂಡಿದ್ರು. ಸಿರಿ ಅಂತೂ ಇದನ್ನೆಲ್ಲ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾಳೆ ಅಂತ ಹೇಳ್ಬೋದು. ಅವಳಿಗೊಂಥರ ಏನೋ ಪೂಜೆ ಮಾಡೋದು ಇದನ್ನೆಲ್ಲ ನೋಡೋದಕ್ಕೆ ತುಂಬ ಇಷ್ಟ ಅಂತ ಅನಿಸುತ್ತೆ. ತುಂಬ ಒಂಥರ ದೇವ್ರನ್ನ ದಿಟ್ಟಿಸಿ ನೋಡ್ತಾ ಇರ್ತಾಳೆ. ಸೊ ಹಾಗಾಗಿ ಜೀವನ್ ಪೂಜೆ ಮಾಡೋವಾಗ ಸಿರಿನ ಕರ್ಕೊಂಬಂದರೆ ಅಪ್ಪು ಏನಾದರೂ ಆರಾಮಾಗಿ ಕುತ್ಕೊಂಡು ಪೂಜೆ ಎಲ್ಲ ತೋರಿಸ್ತಾರೆ. ಮತ್ತು ಆವಾಗವಾಗ ಮಧ್ಯದಲ್ಲಿ ಮಾತಾಡಿಸ್ತಾ ಇದ್ದರೆ ಸ್ಮೈಲ್ ಕೂಡ ಮಾಡ್ತಾ ಇರ್ತಾಳೆ. ಸೊ ಇವಾಗ ಪೂಜೆ ಎಲ್ಲ ಆಯಿತು. ಇನ್ನು ನಾನು ಕೂಡ ರೆಡಿ ಆಗಿಬಿಟ್ಟು ಬಂದೆ. ಆ್ಯಕ್ಚುಲಾಗಿ ನಾನು ಇವತ್ತು ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಇತ್ತು. ಸಡನ್ನಾಗಿ ಒಂದು ಕೊಲಾಬ್ರೇಷನ್ ವಿಡಿಯೋ ಎಡಿಟಿಂಗಿಗೆ ಬಂದಿತ್ತು. ಸೊ ಅದನ್ನೆಲ್ಲ ಮಾಡಿಬಿಟ್ಟು ಕಳಿಸೋ ಅಷ್ಟೊತ್ತಿಗೆ ಲೇಟ್ ಆಗೋಯಿತು. ಸೊ ಅದೆಲ್ಲ ಕಳಿಸ್ಬಿಟ್ಟು ನಾನು ಅದಾದಮೇಲೆ ರೆಡಿಯಾಗಿ ಬಂದು ಇವಾಗ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ದೇವ್ರ ಪೂಜೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ ಇತ್ತು ಅಂತಲೇ ಹೇಳ್ಬೋದು. ಒಂಥರ ಫ್ರೀನೇ ಇರಲಿಲ್ಲ. ಒಂದು ಸ್ವಲ್ಪ ಲೇಟೇ ಆಯಿತು ಪೂಜೆ ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ. ಪೂಜೆ ಎಲ್ಲ ಮಾಡಿದ್ಮೇಲೆ ಮಾರಮ್ಮ ದೇವಸ್ಥಾನಕ್ಕೆ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು. ನಾನು ನೈಟೇ ಜೀವನ್ಗೆ ಹೇಳಿದ್ದೆ ಮಾರಮ್ಮ ದೇವಸ್ಥಾನಕ್ಕೆ ಹೋಗೋಣ ಬರ್ತಡೇ ದಿನ ಅಂತ. ಸೊ ಹೇಗಿದ್ರೂ ಎಲ್ಲ ರೆಡಿ ಆಗಿದ್ದೀವಿ. ಬೇಗನೆ ಪೂಜೆ ಕೂಡ ಆಯಿತು. ಹೇಗಿದ್ರು ಶುಕ್ರವಾರ ಬೇರೆ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಇನ್ನು ಮನೆ ಬಾಗಿಲು ಮುಂದೆ ರಂಗೋಲಿ ಹಾಕಿರೋದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂದು ಕೊಲಾಬ್ರೇಷನ್ ವಿಡಿಯೋ ಇತ್ತು, ಅದನ್ನು ಎಡಿಟ್ ಮಾಡಿ ಅದನ್ನು ಅವ್ರಿಗೆ ಅನ್ಲಿಸ್ಟ್ ವಿಡಿಯೋ ಕಳಿಸಿ ರೆಡಿ ಆಗೋ ಅಷ್ಟೊತ್ತಿಗೆ ಇಷ್ಟೊತ್ತಾಗೋಯಿತು. ಇನ್ನು ಜೀವನ್ ಫಸ್ಟಿಗೆ ಪೂಜೆ ಮಾಡಿದ್ರು, ಅದಾದಮೇಲೆ ನಾನು ಪೂಜೆ ಮಾಡಿದೆ. ಸೊ ನಾನು ಈ ಒಂದು ಡ್ರೆಸ್ನ ವೇರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಲುಕ್ ವೈಸ್ ಕೂಡ ನೋಡ್ಬೋದು. ಈ ಕಲರ್ ಅಂತೂ ನನಗೆ ಸಕ್ಕತ್ತಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಹಿಂದೆಗಡೆ ಕೂಡ ಈ ಥರ ಸೀಕ್ವೆನ್ಸ್ ವರ್ಕ್ ಕೊಟ್ಟಿರೋದ್ರಿಂದ ಸಕ್ಕತ್ತಾಗಿ ಕಾಣುತ್ತೆ. ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ಡ್ರೆಸ್ಸು. ಆ್ಯಂಡ್ ವೇರ್ ಮಾಡಿದಾಗ ಸಖತ್ ಪ್ರಿಟಿಯಾಗಿ ಕಾಣಿಸ್ತಾ ಇದೆ. ಇಷ್ಟು ಕಡಿಮೆ ಪ್ರೈಸಿಗೆ ನಿಜವಾಗ್ಲೂ ವರ್ತ್ ಅಂತ ಹೇಳ್ಬೋದು. ಇವಾಗ ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ನೋಡೋಣ, ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ. ನನ್ನ ತಂಗಿ ಕೂಡ ಬರ್ತೀನಿ ಅಂತ ಹೇಳಿದ್ಲು. ಸೊ ಅವರು ಕೂಡ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬರ್ತೀನಿ ಅಂತ ಹೇಳಿದ್ರು. ಬಟ್ ನೋಡಿದ್ರೆ ಇಷ್ಟೊತ್ತಾದರೂ ಬರಲಿಲ್ಲ. ನೋಡೋಣ, ಒಂದು ಸತಿ ಕಾಲ್ ಮಾಡಿ ಕೇಳ್ತೀನಿ. ಇಫ್ ಇನ್ ಕೇಸ್ ಬರೋರಿದ್ದರೆ ಅಲ್ಲೇ ಲೊಕೇಶನ್ ಸೆಂಡ್ ಮಾಡ್ತೀನಿ, ಅವ್ರು ಅಲ್ಲೇ ಬರಲಿ. ಇನ್ನು ಇಷ್ಟೇ, ನನ್ನ ಬರ್ತಡೇ ಯಾವ ರೀತಿ ಆಗುತ್ತೆ ಅಂತ ಇನ್ನು ಮುಂದಕ್ಕೆ ನೋಡಬೇಕು. ಯಾಕಂದರೆ ಈಗ ನೆನ್ನೆ ನೈಟ್ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಇನ್ನು ಬೆಳಗ್ಗೆ ಇದ್ವಿ, ನನ್ನ ಕೆಲಸದಲ್ಲಿ ನಾನು ಬ್ಯುಸಿಯಾಗಿ ಹೋಗ್ಬಿಟ್ಟೆ. ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಅದೊಂದು ಕೊಲಾಬ್ರೇಷನ್ ವಿಡಿಯೋ ಇತ್ತಲ್ಲ ಅಂತ ಅದನ್ನು ಎಡಿಟ್ ಮಾಡಿ ಕಳಿಸಿದ್ದಾಯಿತು. ಸೊ ಏನೇ ಇರಲಿ ಅಲ್ಲ, ಒಂದು ಕೊಲಾಬ್ರೇಷನ್ ವಿಡಿಯೋ ಇಟ್ಕೊಂಡ್ಬಿಟ್ರೆ ಅದರಲ್ಲಿ ಅದು ಇದು ಅಂತ ಎಡಿಟ್ ಮಾಡಿಕೊಂಡು ಅಲ್ಲೇ ಟೈಮ್ ಹೊಟ್ಟೋಗ್ಬಿಡುತ್ತೆ. ನಾನು ಹಂಗೂ ಅಂದ್ಕೊಂಡೆ ನಾಳೆ ಏನಾದರೂ ಕಳಿಸ್ಲಾ ಅಂತ ಹೇಳೋಣ ಅಂದ್ಕೊಂಡು. ಬಟ್ ಬೇಡ, ಯಾಕೆ, ಬರೋ ಕೆಲಸನ ಫಸ್ಟ್ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಮಾಡಿದ್ದಾಯಿತು. ಇವಾಗ ಹೋಗಬೇಕು. ಜೀವನ್ ಅವರು ಇಲ್ಲಿ ಮಗಳಿಗೆ ರೆಡಿ ಮಾಡ್ತಾ ಇದ್ದಾರೆ. ಸ್ನಾನ ಕೂಡ ಅಷ್ಟೇ, ಪಾಪುದು ಬೇಗನೆ ಆಗೋಯ್ತು ಇವತ್ತು. ಯಾಕೆಂದರೆ ಪಾಪುನ ಎತ್ಕೊಳ್ತಾ ಇರ್ತೀನಿ, ಅವಳಿಗೇನು ಅಲರ್ಜಿ ಥರ ಆಗಬಾರ್ದು. ಸೊ ಬೇಡ ಇನ್ನು ಇವಾಗಲೇ ಮೇಕಪ್ ಎಲ್ಲ ಮಾಡ್ಕೊಳ್ಳೋದು ಅಂತ ನಾನು ಆದಷ್ಟು ಸೆಟಲ್ಡಾಗಿ ಜಸ್ಟ್ ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ.
ಒಂದು ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ ಅಷ್ಟೇ, ಇನ್ನೇನೂ ಇಲ್ಲ. ಇವತ್ತು ಒಂದು ಸ್ವಲ್ಪ ಮಸ್ಕರ ಯೂಸ್ ಮಾಡಿದ್ದೀನಿ, ಅದು ಬಿಟ್ಟರೆ ಇನ್ನು ಫೇಸಿಗೆ ಫೌಂಡೇಶನ್ ಅದು ಇದು ಏನೂ ಹಾಕ್ಕೊಂಡಿಲ್ಲ. ಜಸ್ಟ್ ಒಂದು ಮಾಯಿಶ್ಚರೈಸರ್ ಕ್ರೀಮ್ ಮೇಲೆ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ, ಲಿಪ್ಸಿಗೆ ಮಸ್ಕರ ಯೂಸ್ ಮಾಡಿದ್ದೀನಿ, ಕಾಜಲ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಇನ್ನು ಇವಾಗ ಪೂಜೆ ಮಾಡಿದ್ನಲ್ಲ ಅಂತ ಕುಂಕುಮ ಇಟ್ಕೊಂಡೆ. ಬನ್ನಿ ಜೀವನ ಅವ್ರನ್ನ ಕೇಳೋಣ. ಹಲೋ ಸರ್, ಎಲ್ಲಿ ಕಾಣಿಸ್ತಾನೆ ಇಲ್ಲ ನೀವು? ಹಾಂ ಹಾಂ, ಹಾಯ್ ಸರ್, ಜೀವನ್ ಕುಮಾರ್ ಸರ್. ಏನು ಕುತ್ಕೊಂಡ್ಬಿಟ್ಟಿದ್ದೀರಲ್ಲ? ಸೊ ನನ್ನ ಮಗಳಿಗೆ ಬ್ಲ್ಯಾಕ್ ಕಲರ್ ಫ್ರಾಕ್ ಹಾಕ್ತಾ ಇದ್ದೀವಿ, ರೆಡಿ ಆಗ್ತಾ ಇದ್ದಾಳೆ. ಎತ್ಕೊಂಡು ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂತ. ಬಾ ಸಿರಿ, ಇಲ್ಲಿ ಬಾ ಸಿರಿಮಾ. ಮಗಳಿಗೆ ರೆಡಿ ಮಾಡ್ತಾ ಇದ್ದಾರೆ, ಹೊಸ ಫ್ರಾಕ್ ಹಾಕ್ತಾ ಇದ್ದಾರೆ. ಸೊ ಪಾಪುಗೆ ಅಂತ ಲಾಂಗ್ ಬ್ಯಾಗ್ ತೊಗೊಂಡಿದ್ದು, ಇವಾಗ ಅದನ್ನು ಹಾಕ್ತಾ ಇದ್ದೀವಿ. ಆ್ಯಂಡ್ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಅಂದರೆ ನನ್ನ ಬರ್ತಡೇ ಅಲ್ವಾ, ಹಾಗಾಗಿ ಸಿರಿ ಕೂಡ ಒಂದು ಹೊಸ ಡ್ರೆಸ್ ಹಾಕ್ಕೊಳ್ಳಿ ಅಂತ ಅಷ್ಟೇ. ಬಾ ಮಾಡಿ ಸಿರಿ, ಬಾ ಇಲ್ಲಿ. ಕಂದಮ್ಮ ರೆಡಿ ಆಗಿಬಿಟ್ಟಿದ್ದಾಳೆ, ಕ್ಯೂಟಿ. ಕಿವಿ ಚುಚ್ಚು ಸ್ಮೆಲ್ ಅಂತೂ ಸಕ್ಕ ಡಿಫ್ರೆಂಟಾಗಿ ಕಾಣಿಸ್ತಿದ್ದಾಳೆ ಅಲ್ವಾ ಕಂದ? ಮಮ್ಮಿ ಜೊತೆ ಹೊಸ ಡ್ರೆಸ್ ಹಾಕೊಂಡಿದ್ದಾಳೆ ಸಿರಿ ಕೂಡ. ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಫ್ರಾಕು ಒಂದು ಸ್ವಲ್ಪ ಲೂಸ್ ಇದೆ, ಬಟ್ ಪರವಾಗಿಲ್ಲ, ಚೆನ್ನಾಗಿದೆ. ಇದು ಆ್ಯಕ್ಚುಲಾಗಿ ಪ್ರಿಯಾಂಕಾ ತಂದ್ಕೊಟ್ಟಿದ್ದು. ಆ್ಯಂಡ್ ಲುಕ್ ವೈಸ್ ಕೂಡ ನೋಡ್ಬೋದು ನನ್ನ ಮಗಳಿಗೆ ಎಷ್ಟು ಕ್ಯೂಟಾಗಿ ಕಾಣ್ತಿದೆ ಅದು ಅಂತ ಅಲ್ವಾ ಸಿರಿ? ಇಲ್ಲಿ ನೋಡಿ ತೋರಿಸಿ ಮುಂದೆ. ಹಾಯ್ 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 ಮಾಡು ಎಲ್ಲರೂ. ಹಾಯ್ 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 ಮಾಡು. ಹಾಯ್ ಹಾಯ್. ಇನ್ನು ಎಷ್ಟು ಸೆಕೆ ಇದೆ ಅಂದರೆ ನಿಜವಾಗ್ಲೂ ಮನೆಯಲ್ಲಿ ವಿತೌಟ್ ಫ್ಯಾನ್ ಇರೋದಕ್ಕೆ ಆಗಲ್ಲ, ಅಷ್ಟು ಸೆಕೆ. ಇವಾಗ ಹೋಗೋಣ, ಹೊರಗಡೆ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಒಂದು ವೆ ಬರ್ತಾ ಏನಾದ್ರು ತಿನ್ಕೊಂಡು ಬರೋಣ ಅಂತ ಇದೆ. ನೋಡೋಣ ಹೇಗಾಗುತ್ತೆ ಅಂತ. ಇನ್ನಿವತ್ತು ಆ್ಯಕ್ಚುಲಾಗಿ ನಮ್ಮ ತಾತನ ಮನೆಗೆ ಕೂಡ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಬೇಡ ನಾಳೆ ಹೋಗೋಣ ಅನ್ನೋದಾಯಿತು. ಯಾಕೆ ಅಂತಂದರೆ ನಮ್ಮ ಚಿಕ್ಕಮ್ಮ ಇವತ್ತು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಆ್ಯಂಡ್ ಎವ್ರಿ ಇಯರ್ ಅವರು ನನ್ನ ಬರ್ತಡೇ ದಿನ ಬರೋರು, ಬಟ್ ಈ ವರ್ಷ ಏನೋ ಒಂದು ಕೆಲಸ ಇದೆ ಅಂತ ಅಂದ್ಬಿಟ್ಟು ನಾಳೆ ಬರ್ತೀನಿ ಅಂತ ಹೇಳಿದ್ರು. ಸರಿ, ಹೇಗಿದ್ರು ಅವರು ನಮ್ಮ ಅಜ್ಜಿ ಮನೆಗೆ ನಾಳೆ ಬರ್ತೀನಿ ಅಂತ ಹೇಳಿದಾರಲ್ಲ, ನಾಳೆನೇ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಇನ್ನು ಸಿರಿನ ಕರ್ಕೊಂಡು ನಾಳೆ ಅಜ್ಜಿ ಮನೆಗೆ ಹೋಗೋ ಪ್ಲ್ಯಾನ್ ಕೂಡ ಇದೆ. ನೋಡೋಣ ಹೇಗಾಗುತ್ತೆ ಅಂತ. ಇನ್ನು ಇವಾಗ ಮನೆಯಲ್ಲೇ ಇರ್ತೀವಲ್ಲ, ಮನೆಯಲ್ಲಿ ಏನು ಮಾಡೋದು ಇವತ್ತು ಅಂತ ಪ್ಲ್ಯಾನ್ ಮಾಡಬೇಕು. ಇವಾಗ ನಾವು ಏನೇ ಮಾತಾಡ್ಸಿದ್ರು ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡೋದು ಸಿರಿ ಹ್ಞೂ ಅಂತ ಅಲ್ವಾ ಸಿರಿ? ಈ ಫ್ರಾಕ್ ಅಂತೂ ಸಖತ್ತಾಗಿ ಕಾಣಿಸ್ತಿದೆ. ಫಸ್ಟ್ ಟೈಮ್ ನನ್ನ ಮಗಳಿಗೆ ಒಂದು ಬ್ಲ್ಯಾಕ್ ಡ್ರೆಸ್ ತೊಗೊಂಡಿರೋದು ಅಂದರೆ ಇದೆ. ಯಾವುದೂ ಇಲ್ಲ ಅವಳ ಹತ್ರ, ಬ್ಲ್ಯಾಕ್ ಅನ್ನೋದೇ ಯಾವುದೂ ಇಲ್ಲ, ಇದೊಂದೇ ಇರೋದು. ಕಾಣಿಸ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ ರೀ? ಬನ್ನಿರಿ ಬೇಗ, ಹೋಗುವ 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 ಹೋಗುವ. ಹೋದ ವರ್ಷ ಇನ್ನೂ ಹೊಟ್ಟೆಲಿದ್ಲು, ಇವಾಗ ಆಲ್ರೆಡಿ ಕೈಯಲ್ಲಿದ್ದೆ. ನೆಕ್ಸ್ಟ್ ಇಯರು ಮಮ್ಮಿ 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 ಅಂದ್ಕೊಂಡು ತಿರುಗ್ತಾಳೋ ಏನೋ ನನ್ನ ಹಿಂದೆ. ಶಾಲ ಈ ಬಿಸಿಲು ಶಾಲ್ ಬೇಡ ನಡಿ. ಸರಿ ಹಾಕೋ, ಹೋಗು ಕನ್ನಡಿ ಮುಂದೆ ನಿಂತ್ಕೊಂಡು ನೀಟಾಗಿ ಹಾಕೋ. ಬಾವು ಹಾಯ್ ಸಿರಿ, ಹಾಯ್ ಮಾಡು. ಅಯ್ಯೋ ಹಾಯ್ ಮಾಡು, ಹಾಯ್. ಹಂಗೆ ಹಂಗ ಹಾಯ್ ಮಾಡೋದು. ಇಲ್ಲಿ ನೋಡು, ಇಲ್ಲಿ ಇಲ್ಲಿ ಯಾರದು ಪಿಕಾಕ್? ಎಲ್ಲಿ ಪಿಕಾಕ್? ಎಲ್ಲಿ ಪಿಕಾಕ್? ಅಲ್ಲಿ ಡೋಂಟ್ ಟಚ್ ಅಪ್ಪು. ಇನ್ನೊಂದು ಸಿರಿ ಪಿಕಾಕ್. ಮಮ್ಮಿಯಲ್ಲಿ ಕರಿ ಮಮ್ಮಿನ ಬೇಗ. ಎಲ್ಲೋಯ್ತು ಮಮ್ಮಿ?
ಸಿರಿ ಏನೋ ಮರ್ತಿದ್ದೆ, ತೊಗೊಂಬರ್ತೀನಿ ಅಂತ ಮೇಲ್ಗಡೆ ಹೋದೆ. ಅಲ್ಲೇ ಒಂದು ಸ್ವಲ್ಪ ಟೈಮ್ ಆಗೋಗಿತ್ತು. ಜೀವನ್ ಮತ್ತು ಅಪ್ಪು ಸಿರಿ 3 ಜನ ಕೂಡ ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಅಂತ ಬಂದ್ವಿ. ಇನ್ನು ದೇವರಿಗೆ ಹೂವು ತೊಗೊಳ್ಳೋಣ ಅಂತ ಕೇಳುವಾಗ ಅವರು ಮಾರು 200 ರೂಪಾಯಿ ಹೇಳಿದ್ರು. ಏನಕ್ಕೆ ಅಷ್ಟೊಂದು ರೇಟ್ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಹಾರನೇ ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಹಾರ ತೊಗೋತಾ ಇದ್ದೀನಿ. 150 ರೂಪಾಯಿ ಹಾರಕ್ಕೆ ಅಂತ ಹೇಳಿದ್ರು. ಹಾಗಾಗಿ ಹಾರ ತೊಗೊಂಡೆ. ಇನ್ನು ನೆಲದ ಮೇಲಂತೂ ನಡ್ಕೊಂಡು ಹೋಗೋಕ್ಕೆ ಆಗ್ತಿರ್ಲಿಲ್ಲ, ಸಖತ್ತು ನೆಲ ಸುಡ್ತಾ ಇತ್ತು. ಇನ್ನು ಪಾಪುನ ಕರ್ಕೊಂಡ್ಬಿಟ್ಟು ಬೇಗ ನಡ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟೆ. ಆವತ್ತಿನ ದಿನ ಒಂದು ಸ್ವಲ್ಪ ಜಾಸ್ತಿ ಜನನೇ ಇದ್ದರು ಅಂತ ಹೇಳ್ಬೋದು. ಶುಕ್ರವಾರ ಅಲ್ವಾ, ಆಲ್ಮೋಸ್ಟ್ ಒಂದು ಸಂಜೆ ತನಕನೂ ತೆಗ್ದಿರ್ತಾರೆ ಅಂತ ಅಂದ್ಕೊಳ್ತೀನಿ. ನಾವು ದೇವಸ್ಥಾನಕ್ಕೆ ಹೋದಾಗ ಟೈಮ್ ಆಗಲೇ 1 ಗಂಟೆ ಆಗಿತ್ತು. ಬಟ್ ಆದರೂ ಎಷ್ಟು ಜನ ಇದ್ದರು ಅಂದರೆ ನೋಡ್ಬೋದು. ಇನ್ನು ದೇವಸ್ಥಾನದಲ್ಲಿ ಪೂಜೆ ಅಲಂಕಾರ ಎಲ್ಲ ಶುಕ್ರವಾರದೊತ್ತು ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ನಮಗಂತೂ ಆರಾಮಾಗಿ ದೇವ್ರ ದರ್ಶನ ಮಾಡಿಕೊಂಡು ದೇವರ ಆಶೀರ್ವಾದ ತೊಗೊಂಡು ಸಿರಿನ ಕೂಡ ದೇವ್ರ ಹತ್ರ ಮುಟ್ಟಿಸ್ಕೊಂಡು ಆಶೀರ್ವಾದ ತೊಗೊಂಡು ಬಂದಿದ್ದಾಯಿತು. ಇನ್ನು ದೇವ್ರ ಆಶೀರ್ವಾದ ತೊಗೊಂಡು ಆಮೇಲೆ ಪ್ರದಕ್ಷಿಣೆ ಹಾಕ್ಬಿಟ್ಟು ಬಂದು ಸೈಡಲ್ಲಿ ಕುತ್ಕೊಂಡ್ವಿ. ಅಲ್ಲಿ ಒಬ್ಬರು ಅಜ್ಜಿ ಪಾಪುನ ಎತ್ಕೊಂಡು ಮುದ್ದು ಮಾಡ್ತಾಯಿದ್ರು. ಇನ್ನು ಅಜ್ಜಿ ಎತ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ದೇವಸ್ಥಾನದಲ್ಲಿ ಕುತ್ಕೊಂಡು ಅದಾದಮೇಲೆ ನಾವು ಕೂಡ ಮನೆಗೆ ಹೊರಟ್ವಿ. ಆ್ಯಕ್ಚುಲಾಗಿ ಇವತ್ತೇನೋ ಒಂಥರ ದೇವಸ್ಥಾನಕ್ಕೆ ಬಂದಿದ್ದು ತುಂಬಾ ಒಂಥರ ಮೈಂಡ್ ಪೀಸ್ ಅಂತ ಅನ್ನಿಸ್ತು. ನನಗಂತೂ ಮಾರಮ್ಮನ ದೇವಸ್ಥಾನಕ್ಕೆ ಆಗಿರ್ಬೋದು ಅಥವಾ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಆಗಿರ್ಬೋದು ಹೋದಾಗ ತುಂಬ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಆ್ಯಂಡ್ ಅದೊಂಥರ ಚೆನ್ನಾಗಿರುತ್ತೆ ಹೋದಾಗ ಆ ಫೀಲಿಂಗು. ಇನ್ನೂ ದೇವಸ್ಥಾನದಿಂದ ಮನೆಗೆ ಬಂದಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಜೀವನು ಹೊರಗಡೆಯಿಂದನೇ ಬಿರಿಯಾನಿ ತೊಗೊಬಂದಿದ್ರು. ಒಂಥರ ಇವತ್ತು ಬೆಳಗ್ಗೆಯಿಂದ ನಾನೇನೂ ಅಡುಗೆನೇ ಮಾಡಿಲ್ಲ ಅಂತ ಹೇಳ್ಬೋದು. ಸೊ ಜೀವನ್ ಕೂಡ ಆರಾಮಾಗಿ ರೆಸ್ಟ್ ಮಾಡು, ಏನು ಯಾವಾಗಲೂ ನೀನೇ ಮಾಡ್ತಿರ್ತೀಯಲ್ಲ, ಇವತ್ತೊಂದು ದಿನ ಆರಾಮಾಗಿ ನೀನು ರೆಸ್ಟ್ ಮಾಡು ಅಂತ ಹೇಳಿದ್ರು. ಹಾಗಾಗಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟನೂ ಕೂಡ ಹೊರಗಡೆಯಿಂದನೇ ತೊಗೊಂಬಂದಿದ್ರು. ಆ್ಯಂಡ್ ಬಿರಿಯಾನಿ ತಿಂದ್ಬಿಟ್ಟು ಮಲ್ಕೊಂಡ್ವಿ ಆರಾಮಾಗಿ. ಈಗ ಸಂಜೆ ಎದ್ದು ಕಾಫಿ ಮಾಡಿಕೊಂಡು ಕುಡಿತಾ ಇದ್ವಿ. ಅಪ್ಪು ಮಲ್ಕೊಂಡ್ಬಿಟ್ಟಿದ್ದ. ಇನ್ನು ಚಿಂಟು ಕೂಡ ಬಂದಿದ್ದ. ಒಂದು ಸ್ವಲ್ಪ ವೈಫೈ ಏನೋ ಬೇಕಾಗಿತ್ತು, ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಏನಾದರೂ ಈ ಥರ ಇದ್ದಾಗ ಮನೆಗೆ ಬರ್ತಾನೆ. ಸೊ ಅವನ ಕೆಲಸನ ಮಾಡ್ಕೋತಾ ಇದ್ದ. ನಾವು ಹೀಗೆ ಮಾತಾಡ್ತಾ ಟಿ ವಿ ನೋಡ್ಕೊಂಡು ಕುತ್ಕೊಂಡಿದ್ವಿ. ಇವಾಗ ರಾಣಿ ಬರ್ತೀನಿ ಅಂತ ಕಾಲ್ ಮಾಡಿದ್ಲು. ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿ ಇವಾಗ ಕುತ್ಕೊಂಡಿದ್ದೀವಿ. ಪಾಪು ಇಲ್ಲಿ ಕೆಳಗಡೆ ಆಟ ಆಡ್ತಾ ಇದ್ದಾಳೆ. ಇನ್ನು ಚಿಂಟು ಕೂಡ ಬಂದ. ಒಂದು ಸ್ವಲ್ಪ ವೈಫೈ ಬೇಕಿತ್ತು ಅಂತ ಅಂದ್ಬಿಟ್ಟು, ಏನೋ ಕೆಲಸ ಇದೆ ಅಂತ ಅಂದ್ಬಿಟ್ಟು ಬಂದ. ಇನ್ನು ನಾನು ನನ್ನ ತಮ್ಮ ಹೊಸ ಲ್ಯಾಪ್ಟಾಪ್ ತಗೊಂಡಿದ್ದಾನೆ. ಅದನ್ನ ನಾನು ನೋಡೇ ಇಲ್ಲ. ಇನ್ಫ್ಯಾಕ್ಟ್ ಇವತ್ತೇ ನೋಡ್ತಾ ಇರೋದು ಇಷ್ಟು ಹತ್ರದಿಂದ. ಸರಿ ಕೊಡು ನೋಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಪುಣ್ಯಾತ್ಮ ಅವಾಗಿಂದ ಯೂಸ್ ಮಾಡ್ತಾ ಕೂತವನೆ. ಸರಿ ಅವ್ನ ಕೆಲಸ ಮುಗಿಸ್ಕೊಳ್ಳಿ ಆಮೇಲೆ ತಗೊಳ್ಳೋಣ ಅಂತ ಅನ್ಕೊಂಡೆ. ಇವತ್ ಬರ್ತಡೇ ನಂದು. ನಾನು ಅನ್ಕೊಂಡಿದ್ದೆ ಏನೇನೋ, ಆಗಿದ್ದೆ ಇನ್ನೇನೇನೋ. ಅಂಡ್ ಒಂಥರ ನನ್ಗೆ ಇವತ್ ಕಂಪ್ಲೀಟ್ಲಿ ರೆಸ್ಟ್ ಇದ್ದಂಗ ಆಯ್ತು. ಅಂದ್ರೆ ಸ್ವಲ್ಪ ಒಂದ್ ಹಾಫ್ ಡೇ ಏನಿತ್ತು ಅದ್ರಲ್ಲಿ ನಾನು ಸ್ವಲ್ಪ ಎಡಿಟಿಂಗ್ ಅಲ್ಲಿ ಎಲ್ಲ ಸ್ವಲ್ಪ ಬ್ಯುಸಿ ಇದ್ದೆ. ಅದಾದ್ಮೇಲೆ ಏನೋ ಅಂತ ಕೆಲ್ಸ ಇರ್ಲಿಲ್ಲ, ಆರಾಮಾಗಿ ರೆಸ್ಟ್ ಮಾಡ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ಇವತ್ ನಾನು ಅಡ್ಗೆನೇ ಮಾಡಿಲ್ಲ. ಬೆಳಗ್ಗೆ ಹೋಟೆಲ್ ಇಂದ ಇಡ್ಲಿ ತರ್ಸ್ಕೊಂಡಿದ್ವಿ, ಮಧ್ಯಾಹ್ನ ಜೀವನ್ ಬಿರಿಯಾನಿ ತಗೊಂಡ್ಬಂದಿದ್ರು. ಇವಾಗ ನೈಟಿಗೆ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡ್ವಿ. ಬಟ್ ನೋಡಿದ್ರೆ ನನ್ ತಂಗಿ ಬರ್ತೀನಿ ಅಂತ ಹೇಳಿದ್ಲ. ಸರಿ ಬಿಗ್ ಪಿಜ್ಜಾ ಆರ್ಡರ್ ಮಾಡಿಸ್ಕೊಂಡು ತರ್ಸ್ಕೊಳ್ಳೋಣ ಅಂತ ಇವಾಗ ಅದು ಪ್ಲಾನ್ ಆಯ್ತು. ಒಂಥರ ನನ್ ನಿನ್ನೆಯಿಂದ ಅಲ್ಲ ಸಾರಿ ಬೆಳಗ್ಗೆಯಿಂದ ಏನೂ ಅಡ್ಗೆನೆ ಮಾಡಿಲ್ಲ. ಈ ತರ ಫುಲ್ ರೆಸ್ಟ್ ಅಲ್ಲಿ ಇದೀನಿ ಇವತ್ತು. ಸೇರಿಕೊಳ್ಳಮ್ಮ ಈ ಕಡೆ. ನನ್ ಮಗಳು ಉಳ್ಕೊಂಡ್ ಹೋಗ್ತಿರ್ತಾಳ ಕಣಪ್ಪ. ಬಾ. ಯಪ್ಪ 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 ಗಬ್ಬಿ. ಊನು ಮಗಳ ಗುಬ್ಬಿ. ಇನ್ನು ತುಂಬಾ ಜನ ಕೇಳ್ತಿದ್ರಿ ಸಿರಿದು ಕಿವಿ ವಾಸೆ ಆಯ್ತಾ, ಕಿವಿ ಚುಚ್ಚಿದ್ದು ಅಂತ. ನಾನು ಅವಳಿಗೆ ಇದು ಏನಂತಾರೆ ವಿಕ್ಸ್ ಬರುತ್ತಲ್ಲ, ವಿಕ್ಸ್ ಹಚ್ತಾ ಇದ್ದೆ. ಸ್ಟಾರ್ಟಿಂಗ್ 1-2 ದಿನ ಹಚ್ತೆ. ಅದಾದ್ಮೇಲಿಂದ ಅದು ಒಂದ್ ಸ್ವಲ್ಪ ಅದೇನ್ ಚುಚ್ಚಿರ್ತಾರಲ್ವಾ, ಅದನ್ನ ಹಿಂಗೆ ರೊಟೇಟ್ ಮಾಡಿದಾಗ ಅಂತದೇನು ಪ್ರಾಬ್ಲಮ್ ಆಗಲ್ಲ. ಪಸ್ ಅಂತ ಎಲ್ಲ ಏನಿರುತ್ತೆ ಅವಾಗ ಕ್ಲೀನ್ ಮಾಡ್ತಾ ಇರ್ಬೇಕು. ಇವಾಗ ಕಂಪ್ಲೀಟ್ಲಿ ಡ್ರೈ ಆಗಿದೆ. ಇವಾಗ ಏನು ಪ್ರಾಬ್ಲಮ್ ಇಲ್ಲ, ನೀಟಾಗಿ ಡ್ರೈ ಆಗಿದೆ. ಯಾವಾಗ ಕೊಡ್ಸ್ತೇವೆ ಬಿಗ್ ಪಿಜ್ಜಾ? ರಾಣಿ ಬರ್ಲಿರು ಕೊಡಿಸ್ತೀನಿ. ಬಿಗ್ ಪಿಜ್ಜಾ ಆದ್ಮೇಲೆ ಫಲೂದಾ ಕೊಡ್ಸ್ಬೇಕು. ಫಲೂದಾ ನೀನ್ ಕೊಡ್ಸು.
ಎಲ್ಲರಿಗೂ ಕೊಡ್ಸ್ಬೇಕಾ? ಇನ್ನೇನು ಅಷ್ಟಿಲ್ಲ ಬಿಡು, ಒಬ್ರಿಗೆ ಆಗುತ್ತೆ ಅಷ್ಟೇ. ಗಿಫ್ಟ್ ಏನ್ ಬೇಕು ಅಂತ ಕೇಳಿದ್ನಾ, ನಾನ್ ಅದಕ್ಕೆ ಏನ್ ಕೊಡ್ಸ್ತೀಯಾ ಅಂತ ಕೇಳಿದ್ರೆ ಅದಕ್ಕೆ ಏನಂದೆ ನೀನು? ಫಲೂದ ಏನ್ ಬೇಕು ಏನ್ ಬೇಕು ಅಂತ ಅಂದೆ. ನನ್ಗೆ ಯೋಚನೆ ಮಾಡ್ಬಿಟ್ಟು ಸರಿ ನಿಂದು ಎಷ್ಟು ಬಜೆಟ್ ಹೇಳು ಅಂತ ಅಂದೆ. 100 ರೂಪೀಸ್ ಅಂದ. ಫಸ್ಟ್ ಏನ್ ಬೇಕು ಅಂತ ಕೇಳಿದಿಕ್ಕೆ ಏನಂದೆ ನಾನು, ಐಫೋನ್ ಕೊಡ್ಸು ಅಂತ ಅಂದೆ. ಅದಕ್ಕೆ ಅವನು ಐಫೋನ್ ಅಷ್ಟೊಂದೆಲ್ಲ ಬಜೆಟ್ ಇಲ್ಲ ನನ್ನ ಹತ್ರ ಅಂತ ಅಂದ. ಸರಿ ಎಷ್ಟ್ ಬಜೆಟ್ ಐತೆ ಹೇಳಪ್ಪ ಅಂದಿದ್ದಕ್ಕೆ 100 ರೂಪಾಯಿ ಅಂತ ಅಂದ. ಇನ್ 100 ರೂಪಾಯಿಗೆ ಇನ್ನೇನ್ ಸಿಗುತ್ತೆ ಅಂತ ಅನ್ಬಿಟ್ಟು ನಾನ್ ಸರಿ ಫಲೂದಾ ಕೊಡ್ಸು ಅಂತ ಅಂದೆ. ಅದಕ್ಕೆ ಫಲೂದಾ ಕೊಡ್ಸ್ತಾನಂತೆ. ಫುಲ್ ಬಜೆಟ್. ಬೇರೆಯವ್ರಿಗೆಲ್ಲ ನಾನ್ ಕೊಡ್ಸ್ಬೇಕು, ನಾನು ಒಬ್ಳು ನೀನ್ ಕೊಡ್ಸ್ತೀಯಾ? ಸರಿ ಬಿಡು ಆಯ್ತು. ಫುಲ್ ಬಜೆಟ್ ನಿನ್ಗೆ. ಏನ್ ಬೇಕು ನಿನ್ಗೆ? ಏನ್ ಬೇಕು? ಏನು ಬೇಡವಾ? ತಿನ್ನೋ ಟೈಮಲ್ಲಿ ಕೇಳ್ತೀಯಾ? ಒಂದು ಗಬ್ಬಿ ನೀನು. ಇಲ್ಲಿ ನೋಡು, ಅಲ್ಲಿ ಕ್ಯಾಮ್ರಾ ನೋಡ್ಬೇಡ, ಮಾಮ ಜೊತೆ ಮಾತಾಡ್ಬೇಕು. ಛೋಟಾ ವ್ಲಾಗರ್ ಚಿರಿಮಾ ಅಂದ್ರೆ ಬರ್ತಾಳೆ. ನಾನು ಇವತ್ತಾನೆ ಸಂಜೆ ಹೇಳ್ತಾ ಇದ್ದೆ ಜೀವನಿಗೆ, ಏನ್ ಹೇಳೋ, ಫುಡ್ ವ್ಲಾಗರ್ ಅಂತನ. ಇವಳು ದೊಡ್ಡವಳಾಗಿ ಇವಳು ಮದ್ವೆ ಆಗೋ ತನಕ ನಾನು ಏನಾದ್ರು ಯೂಟ್ಯೂಬ್ ಮಾಡ್ತಾ ಇದ್ರೆ ಕಂಪ್ಲೀಟ್ ಡಾಕ್ಯುಮೆಂಟ್ರಿ ನಾನ್ ಮಾಡ್ಬೋದು ಅಂತ. ಹೆಂಗ ಹೇಳೋ, ಹುಟ್ಟಿದಾಗಿಂದ ಆ ಒಂದ್ ಮೂಮೆಂಟ್ ಏನಿದೆ ಅಂದ್ರೆ ಮಾಡಿದೀವಲ್ಲ, ಅವಳದು ವಿಡಿಯೋನ ನಾನು ಎಲ್ಲಾ ಯೂಟ್ಯೂಬ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಅಂಡ್ ಅದೊಂಥರ ಮೆಮೊರೀಸ್ ಇಲ್ಲಿವರೆಗೂ ಕಂಟಿನ್ಯೂ ಆಗಿದೆ. ಅದ್ ಹಂಗೆ ಮುಂದಕ್ಕೂ ಕೂಡ ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಆಗೈತಲ್ಲ. ಅಪ್ಪುದು ನಾನ್ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಮಾಡಿದೆ. ಇಲ್ಲ 9 ಮಂತ್ಸ್ ಆಗಿತ್ತು. 9 ಮಂತ್ಸ್ ಆಗಿತ್ತು. ಒಂದು 9 ಮಂತ್ಸ್ ಇದ್ದಾಗ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು. ಅಂದ್ರೆ ಅವಾಗ ನಾನು ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿರ್ಲಿಲ್ಲ. ಅವಾಗ ಬ್ರೇಕ್ ಆಗ್ತಿತ್ತು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ. ಅಂಡ್ ಇವಾಗ ಚೆನ್ನಾಗಿ ಆಗ್ತಾ ಇದೀನಿ. ಸಿರಿ ಹುಟ್ಟಿದ ಮೇಲಿಂದ ಅಲ್ಲ, ಸಿರಿ ಹುಟ್ಟಿದ ಮೇಲಿಂದಾನೆ ಕರೆಕ್ಟ್ ಅಲ್ವಾ ಸಿರಿ? ಟಿವಿ ಅಂತ ನೋಡು, ಇಲ್ಲಿ ನೋಡು ಸಿರಿ, ಲೈಟ್ ಬತ್ತಾ, ಇಲ್ಲಿ ನೋಡು ಲೈಟ್ ಬರುತ್ತೆ. ಫ್ರೆಂಡ್ಸ್, ಟೈಮ್ ಆಗ್ಲೇ 8:30 ಆಗ್ತಾ ಇದೆ. 8:30ನಾ ಅಲ್ಲ, 9 ಗಂಟೆಗೆ ಇನ್ನೊಂದು 10 ನಿಮಿಷ ಇದೆ. ಇನ್ನೂ ಬಂದಿಲ್ಲ ನನ್ನ ತಂಗಿ. 6 ಗಂಟೆಗೆ ಕಾಲ್ ಮಾಡಿ ಬರ್ತಾ ಇದ್ದೀನಿ ಅಂತ ಅಂದವಳು, ಇನ್ನೂ ಬಂದಿಲ್ಲ. ನಮಗಂತೂ ಕಾದು ಸಾಕಾಯ್ತು. ಚಿಂಟು ನೋಡ್ಬೋದು ಹಂಗೆ ಮಲ್ಕೊಂಡೇ ಬಿಟ್ಟಿದ್ದಾನೆ. ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಅಲ್ಲೇ ನಿದ್ದೆನೇ ಮಾಡ್ಬಿಡ್ತಾನೆ ಅವನು. ಇನ್ನೂ ಬಂದಿಲ್ಲ. ನಾನು ಫೋನ್ ಕಾಲ್ ಮಾಡಿದ್ರೆ ಮೊಬೈಲ್ನ ಅವರು ಮನೆಯಲ್ಲೇ ಬಿಟ್ಟು ಬಂದುಬಿಟ್ಟಿದ್ದಾರೆ. ನಮ್ಮ ಅಮ್ಮನ ಮನೆಯಿಂದ ಇಲ್ಲಿಗೆ ಬರೋದಕ್ಕೆ ಇಷ್ಟೊತ್ತು ತನಕ ತಗೊಂಡಿದ್ದಾಳೆ. ನಾವಿನ್ನು ಯಾವಾಗ ಪಿಜ್ಜಾ ಆರ್ಡರ್ ಮಾಡೋದು, ಯಾವಾಗ ತಿನ್ನೋದು, ಯಾವಾಗ ಮಲ್ಕೊಳ್ಳೋದು? ಇವಳನ್ನ ನಂಬ್ಕೊಂಡು ಆರ್ಡರ್ ಕೂಡ ಮಾಡಿಲ್ಲ ಇನ್ನು. ಕೆಲಸ ಮಾಡೋಣ, ಅಲ್ಲೇ ಹೋಗ್ಬಿಡೋಣ, ಫೋನ್ ಮಾಡಿ ಹೇಳ್ಬಿಟ್ಟು ನೋಡಿ ಏನು ಮಾಡ್ತಾರೆ ಅಂತ. ನಾನೇ ಮಮ್ಮಿ ಕೊಟ್ಟಿದ್ದು. ಅದೇ ಅನ್ಕೊಂಡೆ ನಾನು. ನೋಡಿ ನಮ್ಮ ಮನೆಗೆ ಬಂದ್ರು. ಹಾಯ್ ನೀಟಾಗಿ ಭರತನಾಟ್ಯ ತರ ವೆಲ್ಕಮ್ ಮಾಡಿ. ಬಂದ್ರೆ ಈಗ ಸ್ಟೆಪ್ ಹೇಳ್ಕೊಂಡಿದ್ದು ನಾನು ಮರ್ತಾಗಿದ್ದೀನಿ. ಮಾಡ್ಕೊಂಡ ಬಂದ್ರಮ್ಮ. ಅಲ್ಲೇ ಮಲ್ಕೊಂಡ ಮುಚ್ಚು ಬೇಡ ಹೋಗಿತ್ತ. ಕಾಪಿರೈಟ್ ಬರುತ್ತೆ. ಮ್ಯೂಟ್ ಮಾಡ್ಬಿಟ್ಟು ಏನಂತ ವಾಯ್ಸ್ ಹೊಡ್ಕೊಡ್ಬೇಕು. ನಾನು ಇನ್ನೇನು ಅಂತ ಕೇಳಿಸ್ಕೊಂಡ್ಲಿ. ನೀನು ನಮ್ಮ ಮನೆಗೆ ಮಾತಾಡೋದು ಬಿಟ್ಬಿಟ್ಟು ಬಂದ್ಬಿಟ್ಟು ಚಂದ್ರ ಚಕ್ಕೋರಿ ಅಂತ ಆಗೋಗುತ್ತಾಳೆ. ಚಂದ್ರ ಚಕ್ಕೋರಿ ಅಂತ ಹಾಕ್ಲಿಲ್ಲ ನಾನು. ಅದು ಯಾವ್ದು ಸಾಂಗ್ ಆಗ್ತದೆ. ಹಾಯ್ ಬ್ರೋ, ತುಂಬಾ ಬೇಗ ಬಂದ್ರಿ. ಎಷ್ಟೊತ್ತಿಗೆ ಬಂದ್ರು? ನೀಗೆ ನಾನು ಬ್ರಷ್ ಮಾಡೋಣ ಅನ್ಕೊಂಡಿದ್ದೀನಿ. ನಾನು ಬಾವ ನಾನು ಇನ್ನೂ ಸ್ವಲ್ಪ ಕಟ್ಟೆ ಅಲ್ಲ, ಇನ್ನು 3 ಅವರ್ ಆದ್ರೆ ನಾನು ಮರ್ಕೋಗ್ಬಿಟ್ಟಿದ್ದೆ. ಓ ಹೋಳ್ ಬರ್ತಾರೆ ಅಲ್ವಾ? ನೆನ್ಪಿತ್ತು, ಬೆಳಗ್ಗೆಯಿಂದ ನೆನ್ಪಿತ್ತು. ಸಂಜೆ ಕೊಡ್ತಾ ಇದ್ದೆ ಚಾಟಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ. ಅವನದ ಪಪ್ಪ ಬಿಡು, ಇವಂದೇ ಕಾಮಿಡಿ. ಮಮ್ಮಿ ಬರ್ತಾಳೆ ಆಗೋಯ್ತು, ಕೇಕ್ ಪಾಡ್ಸಾಯ್ತು. ಎಲ್ಲಿಗೆ ಬಂದಿದ್ದಿ? ಯಾರಿಗೆ? ಮಮ್ಮಿಗೆ ಕೇಕ್ ಬರ್ತಡೆ ಆಗೋಯ್ತು. ಯಾಕೆ
ಚಿಪ್ಸ್ ಎತ್ಕೊತಾನೆ ಮೊಬೈಲ್ ಕಿತ್ಕೊಂಡ ಅವ್ರ ಫ್ರೆಂಡ್ ಯಾರೋ ಬಂದ್ಬಿಟ್ಟು ಕಟ್ ಮಾಡಿ ಹೋದ್ರಂತೆ. ಯಾಕೆ ಇವ್ರ ಫ್ರೆಂಡ್ ಯಾರೋ ಸಬ್ಸ್ಕ್ರೈಬರು. ಇನ್ನು ಪ್ರಿಯಾಂಕಾ ಮತ್ತು ನಮ್ಮಪ್ಪ ಅಮ್ಮ ಮತ್ತು ಮಂಜು ಅವರು ಪಾಪು ಎಲ್ಲರೂ ಕೂಡ ಬಂದರು. ಹೀಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ನಮ್ಮಮ್ಮ ಪಾಯಸ ಮತ್ತು ಬೋಂಡ ಕೂಡ ಮಾಡ್ಕೊಂಡು ಬಂದಿದ್ರು ನನ್ನ ಬರ್ತಡೇ ಅಂತ ಅಂದ್ಬಿಟ್ಟು. ಇನ್ನಿವಾಗ ಪಿಝಾನ ಬುಕ್ ಮಾಡ್ತಾಯಿದ್ದೀವಿ. ತುಂಬ ದಿನದಿಂದ ಅಪ್ಪು ಕೇಳ್ತಾನೆ ಇದ್ದ ಬಿಗ್ ಪಿಝಾ ಬೇಕು ಅಂತ. ಸೊ ಫೈನಲಿ ಇವತ್ತು ಆರ್ಡರ್ ಮಾಡಿ ತರಿಸ್ಕೊಳ್ಳೋಣ, ಎಲ್ಲರೂ ಒಟ್ಟಿಗೆ ಇದ್ದೀವಲ್ವ, ತಿನ್ನೋಣ ಅಂತ ಅಂದ್ಬಿಟ್ಟು ಆರ್ಡರ್ ಕೂಡ ಮಾಡ್ತಾಯಿದ್ವಿ. ಅಂದರೆ ನಾವು ಟ್ರೈ ಮಾಡ್ತಾ ಇದ್ದಿದ್ದೆ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಬಿಗ್ ಪಿಝಾ. ಎಲ್ಲರೂ ಇದ್ದಾಗ ಚೆನ್ನಾಗಿರುತ್ತೆ ಬಿಗ್ ಪಿಝಾ ಟ್ರೈ ಮಾಡೋದಕ್ಕೆ. ನಾವೇ ಒಂದು 3 ಜನ ಇದ್ದಾಗ ಮನೆಗೆ ತರಿಸ್ಕೊತೀವಿ ಅಂದರೆ ಸುಮ್ಮನೆ ವೇಸ್ಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವತ್ತೇ ತರಿಸ್ಕೊಳ್ಳೋಣ, ಎಲ್ಲರೂ ಇರ್ತೀವಲ್ಲ ಅಂತ ಆರ್ಡರ್ ಮಾಡಿ ತರಿಸ್ಕೊಂಡ್ವಿ. ರಾಣಿ ಯಾರು ಬೇಕು ರಾಣಿ? ಇನ್ನು ಇವಾಗ ಪಿಝಾ ಕೂಡ ಬಂತು, ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ವಿ. ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು. ನಾರ್ಮಲ್ ಪಿಝಾಗಿಂತ ಬಿಗ್ ಪಿಝಾ ತುಂಬ ಚೆನ್ನಾಗಿತ್ತು, ನಮ್ಗೆ ತುಂಬ ಇಷ್ಟ ಆಯಿತು. ನನಗೆ ಅಂದರೆ ಅವತ್ತು ಅವನಿಗೆ ಜ್ವರ ಬೇರೆ ಬಂದಿತ್ತಂತೆ ಮಂಜು. ಅಪ್ಪೋ ತಗೊಂಡ್ಬಿಡೋದು ಬಾ. ಯಾಕಪ್ಪ ಏನ್ರಿ ನೋಡು ಸಿರಿ ನೋಡೋಗ್ರ ಒಂಚೂರು ಒಂಚೂರು ನೋಡು ಅಲ್ಲ ಒಂಚೂರು ನೋಡು. ಅವ್ನು ಹೇಳಿದ್ದು ಏನು ತಗೊಂಡು ತಾಮ್ರದ 2 ಬೊಟ್ಲು ತಂದ ಬೊಟ್ಲು ಅಂತೀಯಲ್ಲ, ಅಪ್ಪು ಸೆಲೆಕ್ಟ್ ಮಾಡಿರೋದು. ಅಪ್ಪು ಅವಳೆ ಎತ್ಕೊಂಬ ತೂಗ್ತಾರೆ. ಅಪ್ಪು ಮಲ್ಕೊಂತಾಳೆ. ಬಿಡ ನಾನು ತೂಗ್ತೀನಿ. ಹೋಗಂಚೂರು ಹೋಗು ನೀನು. ಎತ್ಕೊಳೆ, ಹೋಗಿ ಸಮಾಧಾನ ಮಾಡು. ಐ ಲವ್ ಯು ಮಮ್ಮಿ ಅಂತ. ಐ ಲವ್ ಯು ಮಮ್ಮಿ ಅನ್ನ. ನಾನು ಬೆಳಗ್ಗೆ ಅಳ್ತಿದ್ದೆ. ನನ್ನ ಮಗ ನನ್ನ ಹತ್ರ ಏನು ಹೇಳೋದೇ ಇಲ್ಲ, ಬೈತೀನಿ ಅಂತ. ಹ್ಯಾಪಿ ಬರ್ತ್ಡೇ ಬಂದಿದ್ದು ನೋಡಿದ್ರೆ ಹೆಂಗೆ ಹೇಳ್ತಾವ್ ಗೊತ್ತಾ? ಥ್ಯಾಂಕ್ ಯು ಸೋ ಮಚ್. ಯಾಕೆ ತಗೊಂಡ್ಬಂದೆ? ಯಾಕೆ ಟೈಮ್ ಚೆನ್ನಾಗಿರ್ಲಿ ಅಂತ. ಅಲ್ಲ ಮಮ್ಮಿ ಯಾಕೆ ವಾಚ್ ಥ್ಯಾಂಕ್ ಯು. ಏನೂ ಗಿಫ್ಟ್ ಕೊಟ್ಟಿಲ್ವಲ್ಲ ಅನ್ಕೊಂಡಿದ್ದೆ. ಸೀರಿಯಸ್ಲಿ ಇವಾಗ ಸಂಜೆನೂ ಕೇಳ್ತೇನೆ, ಏನೋ ಗಿಫ್ಟ್ ಕೊಟ್ಟಿಲ್ವಲ್ಲ ನೀನು, ನನ್ನ ಬರ್ತಡೇಗೆ ಏನು ಗಿಫ್ಟ್ ಕೊಟ್ಟೆ ಓಲೆ ಕೊಡ್ಸಿಲ್ವಾ ಅನ್ಕೊಂಡು ಅದೇ ಹೇಳ್ತೀನಿ. ಅವನೇ ಸೆಲೆಕ್ಟ್ ಮಾಡಿರೋದು ನೋಡು, ಹೇಳೇ ಇಲ್ಲ ಅವನು ನಿಂಗೆ ಆರ್ಡರ್ ಮಾಡಿ. ಇವಾಗ ಸೆಲೆಕ್ಟ್ ಮಾಡಿದ. ಎಲ್ಲೋಗಿ ಲಾರಿ ಆಡ್ಕೊಂಡು ಮನಿಕತಾ ಇಲ್ಲ, ಎಲ್ಲೋ ಹೋಗಿದ್ದೆ. ನಿಂಗೆ ಯಾಕೆ ಅವೆಲ್ಲ ಬಂದು ಈಸ್ಕೊಂಡು ಹಾಕೋತಾರೆ ಅಷ್ಟೇ. ನೋಡಿ ಎಲ್ಲೋ ಹೋಗಿದ್ದೆ, ಹಿಂಗೆ ಹೇಳ್ತಾನೆ. ಥ್ಯಾಂಕ್ ಯು. ಮಲ್ಕೋತಾವಳ? ನನ್ನೇ ನೋಡ್ತಾವಳೆ. ಯಾರೋ ನನಗೆ ಅವಳಲ್ಲ. ವಿ ಬಾರ್ನ್ ಆನ್ ಸೇಮ್ ಡೇ. ಚಾರ್ಜ್ ಮಾಡೋದು, ಚಾರ್ಜ್ ಕಳ್ಳೋದ್ರೆ ಇರು. ಎಲ್ಲ ಎಳ್ದಾಕಿ ಮುರಿದಾಕಿದ್ರೆ ಅದು ಹೊಟ್ಟೋಗ್ಬಿಡುತ್ತೆ. ಆಮೇಲೆ ಏನು ಮಾಡೋಣ ಆಮೇಲೆ. ಥ್ಯಾಂಕ್ ಯು.